ತೆಂಗಿನ ಗಿಡಗಳನ್ನು ಕೊಟ್ಟು ಪರಿಸರವನ್ನು ಬೆಳೆಸಬೇಕಂತೇಳಿ ಬೆಳೆಸಬೇಕು ಉಳಿಸಬೇಕು ಗಿಡ ಮರ ಶುದ್ಧ ಗಾಳಿ, ಶುದ್ಧ ನೀರು, ಶುದ್ಧ ಪರಿಸರಕ್ಕೆ ನಾವೆಲ್ಲರೂ ಕೈ ಜೋಡಿಸ್ಬೇಕಂತ ಬೆಳೆಸಬೇಕು ಉಳಿಸಬೇಕು ಗಿಡ ಮರ ಮುಂದಿನ ದಿನಗಳಲ್ಲಿ ಎಲ್ಲಾ ಶಾಲೆಗಳನ್ನು ಭೇಟಿ ಮಾಡಿ ಬೆಳೆಸಬೇಕು ಉಳಿಸಬೇಕು ಗಿಡ ಮರ ನಾವು ಆರೋಗ್ಯವಾಗಿ ಇರಬೇಕು ಅಂತಂದ್ರೆ ಪರಿಸರ ಬೆಳೆಸಬೇಕು. ಬೆಳೆಸಬೇಕು ಉಳಿಸಬೇಕು ಗಿಡ ಮರ ವರ್ಷಕ್ಕೆ 200-250 ತೆಂಗಿನ ಗಿಡ ಕಾಯಿಗಳು ಬರುತ್ತೆ ಒಂದು ಗಿಡದಲ್ಲಿ. ಬೆಳೆಸಬೇಕು ಉಳಿಸಬೇಕು ಗಿಡ ಮರ ಇವತ್ತು ಒಂದು ಎಳ್ನೀರು ಬೇಕಂದ್ರೆ 30 ರೂಪಾಯಿಂದ 40 ರೂಪಾಯಿವರೆಗೂ ಇದೆ. ಬೆಳೆಸಬೇಕು ಉಳಿಸಬೇಕು ಗಿಡ ಮರ ಅದಕ್ಕೆ ನಮ್ಮ ಜಮೀನಲ್ಲಿದ್ರೆ ನಾವೇ ಅದನ್ನ ತಗೊಂಡು ಕುಡಿಬಹುದು. ಬೆಳೆಸಬೇಕು ಉಳಿಸಬೇಕು ಗಿಡ ಮರ ಇನ್ನ 4 ಗಿಡ 5 ಗಿಡ ಬೇಕಾದ್ರೆ ಕೊಡ್ತೀನಿ. ಬೆಳೆಸಬೇಕು ಉಳಿಸಬೇಕು ಗಿಡ ಮರ ನಮ್ಮ ತಂದೆಗೆ ನೆಂಗ್ಲಿಯಲ್ಲಿ 4 ಗಿಡ ಕೊಟ್ಟಿದ್ರು. ನಮಸ್ಕಾರ. ಏನು ಇವತ್ತು ವಿಶ್ವ ಪರಿಸರ ದಿನದಂದು ನಮ್ಮ ರೈತ ಬಾಂಧವರಿಗೂ ಮತ್ತು ಮುಳಬಾಲ್ ತಾಲೂಕು ಜನತೆಗೆ ಶುಭಾಶಯಗಳನ್ನು ಕೋರ್ತಾ, ಇವತ್ತಿನ ದಿನ ವಿಶ್ವ ಪರಿಸರ ದಿನದಂದು ತೆಂಗಿನ ಗಿಡ ಸುಮಾರು 20 ತಿಂಗಳಿಂದ 1 ತಿಂಗಳಿಗೆ 1000 ಗಿಡಗಳನ್ನು ಕೊಡ್ತಾ ಇದ್ವು. ಇವತ್ತು ಪರಿಸರ ದಿನ ಅಂತ ಒಂದು ಸಪರೇಟ್ ಆಗಿ ಒಂದು ದಿವಸ ಎಕ್ಸ್ಟ್ರಾ ಕೊಡ್ತಾ ಇದ್ದೀವಿ. ಇವಾಗ ಯಾಕೆ ಕೊಡ್ತಾ ಇದೀವಿ ಅಂದ್ರೆ, ನಮಗೆ ಬೇಕಾಗಿರೋದು ಶುದ್ಧ ಗಾಳಿ, ಶುದ್ಧ ನೀರು, ಶುದ್ಧ ಪರಿಸರಕ್ಕೆ ನಾವೆಲ್ಲರೂ ಕೈ ಜೋಡಿಸ್ಬೇಕಂತೇಳಿ ಈ ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ. ಇದು ಯಾಕಂದ್ರೆ ನಮ್ಗೆ ಪರಿಸರ ಎಷ್ಟಿದ್ರೆ ನಮ್ಗೆ ಅಷ್ಟು ಒಳ್ಳೆಯ ಒಂದು ಆರೋಗ್ಯಕರ ಇರ್ತೀವಿ. ಅದಕ್ಕೋಸ್ಕರ ಎಲ್ಲ ನಮ್ಮ ಒಡ್ಡಲ್ಲಿ ಮಾರ್ಕೆಟಲ್ಲಿ ಎಲ್ಲರೂ ನಮ್ಮ ಮಂಡಿ ಮಾಲಕರು, ರೈತರು, ವ್ಯಾಪಾರಸ್ಥರು ಎಲ್ಲರೂ ಸೇರಿ ಇವತ್ತು ತೆಂಗಿನ ಗಿಡಗಳನ್ನು ಕೊಟ್ಟು ಪರಿಸರವನ್ನು ಬೆಳೆಸ್ಬೇಕಂತೇಳಿ ನಾನು ಇವತ್ತು ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿ ನಾನು ಹೇಳ್ತಾ ಇದ್ದೆ, ಎಲ್ಲ ರೈತರ ಜಮೀನಲ್ಲಿ ತೆಂಗಿನ ಗಿಡ ಇರಬೇಕು. ಯಾಕಂದ್ರೆ ಬೆಳೆಸಿದ್ರೆ ಒಳ್ಳೆ ಒಂದು ನಮ್ಗೊಂದು ಒಳ್ಳೆ ಇದಾಗತ್ತೆ ಅಂತೇಳಿ ನಾನು ಹೇಳಿದೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಎಲ್ಲಾ ಶಾಲೆಗಳನ್ನು ಭೇಟಿ ಮಾಡಿ ಎಲ್ಲಾ ಸರ್ಕಾರಿ ಹಾಸ್ಪಿಟಲ್ಗೆ ಹೋಗಿ ಅಲ್ಲಿ ಕೂಡ ಒಂದು ಗಿಡಗಳನ್ನ ನಾಟೋ ಮುಖಾಂತರ ಎಲ್ಲೇ ಬೇಕಾದ್ರೂ ನಾವು ಗಿಡಗಳನ್ನು ಕೊಟ್ಟು ಪರಿಸರನ ಬೆಳೆಸ್ಬೇಕಂತೇಳಿ ಇದಕ್ಕೆ ನಾವು ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ. ಇದಕ್ಕೆ ನಮ್ಮ ರೈತರೆಲ್ಲರೂ ನಮ್ಗೆ ಸಹಾಯ ಇದು ಮಾಡಿದ್ದಾರೆ. ಇದಕ್ಕೆ ನಾವು ಎತ್ಕೊಂಡೋಗಿ ಅವರು ಒಳ್ಳೆ ಒಂದು ಗಿಡನ ನಟ್ಟಿ ಚೆನ್ನಾಗಿ ನೋಡ್ಕೊಂತ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇದೇ ರೀತಿ ತಿಂಗಳಿಗೆ 1000 ಗಿಡಗಳನ್ನ ಕೊಡ್ತೀವಿ ಮಾರ್ಕೆಟಲ್ಲಿ. ಇವತ್ತು ಈ ಪರಿಸರ ಬೆಳೆಸ್ಬೇಕು ಅಂತೇಳಿ ನಮಗೆ ಆರೋಗ್ಯಕರ ಇರಬೇಕು. ನಾವು ಆರೋಗ್ಯವಾಗಿ ಇರಬೇಕು ಅಂತಂದ್ರೆ ಪರಿಸರ ಬೆಳೆಸ್ಬೇಕು. ಪರಿಸರಕ್ಕೋಸ್ಕರ ನಾವು ಎಲ್ಲರೂ ಇರೋದು. ಇದಕ್ಕೋಸ್ಕರ ನಾವೆಲ್ಲ ಒಂದು ಮಾರ್ಕೆಟ್ ಅಲ್ಲಿ ಒಂದು ಇದು ಮಾಡಿಕೊಂಡಿದ್ವಿ. ನೆಕ್ಸ್ಟ್ ದಿನ ಎಲ್ಲ ಸರ್ಕಾರಿ ಶಾಲೆಗಳು ಮತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೋಗಿ ನಾವಲ್ಲಿ ಗಿಡಗಳು ನಾಟಿ ಮಾಡೋ ಮುಖಾಂತರ ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ವಿ. ಪ್ರಖ್ಯಾತವಾಗಿ ಅಂದ್ರೆ ಗಿಡ ಅಂದ್ರೆ ತೆಂಗಿನ ಗಿಡ ಅಂದ್ರೆ ಇವಾಗ ಒಂದು ಗಿಡ ಕೊಟ್ರೂ 50 ನಾಟನ ನಾಳೆ ಅಂತ. ತೆಂಗಿನ ಗಿಡ ಕೊಟ್ರೆ ಮಾತ್ರ ಜಮೀನು ಹತ್ಕೊಂಡು ಹೋಗಿ ಜಮೀನಲ್ಲಿ ನಾಟಿ ಮಾಡ್ತಾರೆ. ಇವತ್ತು ಒಂದು ರೈತರ ಕುಟುಂಬ, ಒಂದು ರೈತರ ಜಮೀನಲ್ಲಿ 4-5 ಗಿಡಗಳಿದ್ರೆ ಅವ್ರಿಗೆ ಒಂದು ಪೂಜೆ ಕಾರ್ಯಕ್ರಮ ಆಗುತ್ತೆ. ಒಂದು ಮಿನಿಮಮ್ ಒಂದು ವರ್ಷಕ್ಕೆ 200-250 ತೆಂಗಿನ ಗಿಡ ಕಾಯಿಗಳು ಬರುತ್ತೆ ಒಂದು ಗಿಡದಲ್ಲಿ. ಸುಮಾರು ಒಂದು 5 ಗಿಡಗಳಂದ್ರೆ 1000 ತೆಂಗಿನಕಾಯಿ ಬರುತ್ತೆ. ಅದು ಇವತ್ತು ಒಂದು ಎಳ್ನೀರು ಬೇಕಂದ್ರೆ 30 ರೂಪಾಯಿಂದ 40 ರೂಪಾಯಿವರೆಗೂ ಇದೆ. ಅದಕ್ಕೆ ನಮ್ಮ ಜಮೀನಲ್ಲಿದ್ರೆ ನಾವೇ ಅದನ್ನ ತಗೊಂಡು ಕುಡಿಬಹುದು. ಅದಕ್ಕೋಸ್ಕರ ನಾನು ರೈತರ ಎಲ್ಲಾ ಜಮೀನಲ್ಲಿ ಇರ್ಬೇಕು ಅಂತ ಹೇಳಿದೆ. ಇವಾಗ ಒಂದು ತೆಂಗಿನಕಾಯಿ ಎಲ್ಲೇನೋ ಬೇಕಾದ್ರೂ ಎಳ್ನೀರು ಬೇಕಂದ್ರೆ 30-40-50 ರೂಪಾಯಿ ಹೇಳ್ತದೆ. ಅದಕ್ಕೆ ನಮ್ಗೆ ನಮ್ಮ ಜಮೀನುಗಳೈತೆ ನಾವೇ ತಗೊಂಡು ನಾವು ಆರೋಗ್ಯವಾಗಿರ್ಬೋದಲ್ವ, ಅದಕ್ಕೋಸ್ಕರ. ಸುಮಾರು 2 ವರ್ಷದಿಂದ ಕೊಡ್ತಾ ಇದ್ದೀನಿ. ಒಂದು ತಿಂಗಳಿಗೆ 1500 ಕೊಡ್ತಾ ಇದ್ದೀನಿ. ಇವತ್ತು ವಿಶ್ವ ಪರಿಸರ ದಿನದಂದು ಇವತ್ತು ಎಲ್ಲ ರೈತ ಬಾಂಧವರಿಗೂ, ರೈತರಿಗೂ ಎಲ್ರಿಗೂ ನಮ್ಮ ಇದಕ್ಕೆ ಕೊಡ್ತಾ ಇದ್ದೀವಿ. ಅದಕ್ಕೋಸ್ಕರ ಇವತ್ತು ಈ ಪ್ರೋಗ್ರಾಮ್ ಇಟ್ಕೊಂಡಿದ್ದು. ಹೇಳಿದ್ ನಾನು ಹೇಳ್ದಲ್ಲ, ಒಂದಲ್ಲಿ ಈ ಕಡೆ ತಾಲೂಕಿನ ಎಲ್ಲಾ ಕಡೆ ಹೋಗ್ತಾ ಇರ್ತೀವಿ. ನೀವು ಕೊಟ್ಟಿದ್ದು ಗಿಡ ಚೆನ್ನಾಗಿದೆ ಹಿಂಗೆ ನೋಡಿತಾರೆ ಅಂತ ನಾವು ಹೇಳ್ತೀನಿ. ಇನ್ನ 4 ಗಿಡ 5 ಗಿಡ ಬೇಕಾದ್ರೆ ಕೊಡ್ತೀನಿ. ಇದೇ ತರ ನಾಟಿ ಜಮೀನು ಸುತ್ತಲೂ ನಮ್ಗೆ ಫೆನ್ಸಿಂಗ್ ಆಗುತ್ತೆ, ಒಳ್ಳೆ ನಮ್ಗೆ ಒಂದು ಫಸಲು ಬರುತ್ತೆ, ಒಳ್ಳೆ ಗಿಡಗಳಾಗತ್ತೆ ಅಂತ ಹೇಳ್ತೀನಿ.
ನಮ್ಮ ತಂದೆಗೆ ನೆಂಗ್ಲಿಯಲ್ಲಿ 4 ಗಿಡ ಕೊಟ್ಟಿದ್ರು, 4 ಗಿಡ ನಾಟಿದ್ದಾರೆ. ಇವಾಗ ಸುಮಾರು ಒಂದು ವರ್ಷಕ್ಕೆ 1,500 ಕಾಯಿಗಳನ್ನು ಎಳ್ನೀರು ಮಾರ್ತೀವಿ, ನಮ್ಮ ಮನೆಗೆ ಎತ್ಕೊಂತೀವಿ, ಪೂಜೆಗೆ ಎತ್ಕೊಂತೀವಿ. ಅದೇ ರೀತಿ ಇವಾಗ ಎಲ್ಲಾರ ಜಮೀನಲ್ಲಿ ಇರಬೇಕು ಅಂತೇಳಿ ನಾನು ಒಂದು ಕಾಯ್ದು ನಿಂತ್ಕೊಂಡಿದ್ದೀನಿ.